ಅಪರ್ಣ, ದಯವಿಟ್ಟು ಎಲ್ಲರೂ ಹಲೋ, ನಮಸ್ಕಾರ ಎಲ್ಲರಿಗೂ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಎಸ್, ಈ ಒಂದು ಕ್ಲಿಪ್ ಏನಿದೆ ಇದು ಬಂದುಬಿಟ್ಟು ನಮ್ಮ ಒಂದು ಆಫೀಸಲ್ಲಿ ಮಾಡಿರೋಂಥ ಒಂದು ಯೋಗ ಡೇ. ಓಕೆನಾ, ನಾಳೆ ಇರೋದು ಯೋಗ ಡೇ. ಬಟ್ ಇವತ್ತು ಬಿಫೋರಾಗಿ ನಾವು ಒಂದು ಯೋಗ ಡೇನ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಸೊ ಇದು ನಮ್ಮ ಆಫೀಸಲ್ಲಿ ನಡೆದಿರೋಂಥದ್ದು. ಸೊ ನೀವು ನೋಡ್ಬೋದು, ಮೇ ಬಿ ನಾನು ಅಲ್ಲಿ ಅಷ್ಟೊಂದು ಇದರಲ್ಲಿ ನಾನು ಕಾಣಿಸಲ್ಲ, ಲಾಸ್ಟಲ್ಲಿದ್ದೀನಿ. ಸೊ ಈ ಯೋಗ ಡೇನ ಪ್ರಾಕ್ಟೀಸ್ ಮಾಡ್ತಾಯಿದ್ವು. ನಾನು ಕೂಡ ಇನ್ಮೇಲೆ ಎಕ್ಸಸೈಸ್ ಯೋಗ ಎಲ್ಲ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಅದು ಯಾಕೆ ಈ ಒಂದು ದಿನದಿಂದನೇ ಸ್ಟಾರ್ಟ್ ಆಗಬಾರ್ದು ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅಂದರೆ ತುಂಬಾ ಫ್ಯಾಟಿ ಇರುತ್ತೆ ಅಲ್ವಾ. ಸೊ ಫ್ಯಾಟಿ ಎಲ್ಲ ನಾಟ್ ಓನ್ಲಿ ತುಂಬ ದಪ್ಪ ಇದ್ದಾರೆ ಅನ್ನೋರಿಗೆ ಯೋಗ ಮಾಡಬೇಕು ಅಂತಲ್ಲ. ನೀವು ನೋಡಿರಬಹುದು ಎಷ್ಟೊಂದು ಸ್ಲಿಮ್ ಆಗಿರ್ತಾರೆ. ಆ ಯೋಗ ಅನ್ನೋದು ಒಂದು ಅಡಿಕ್ಷನ್ ಆಗಿಬಿಟ್ಟಿರುತ್ತೆ. ನಾಟ್ ಓನ್ಲಿ ದಟ್, ಎಕ್ಸಸೈಸ್ ಆಗಿರ್ಬೋದು, ಏನೇ ಒಂದು ಅಡಿಕ್ಷನ್ ಆಗಿಬಿಟ್ಟಿರುತ್ತೆ. ಒಂದು ಆ್ಯಕ್ಟಿವ್ಗೋಸ್ಕರ ಆ್ಯಂಡ್ ಎಸ್, ನನ್ನ ಪ್ರಕಾರ ಹೇಳಬೇಕು ಅಂದರೆ ಫ್ಯಾಟ್ ಇದ್ದವರೇ ಯೋಗ ಮಾಡಬೇಕು ಅಂತಲ್ಲ, ಒಂದು ಆ್ಯಕ್ಟಿವ್ಗೋಸ್ಕರ, ಆಮೇಲೆ ಮಸಲ್ಸ್ ಪೇನ್ ಎಲ್ಲ ಒಂದು ಆರೋಗ್ಯವಾಗಿರೋದಕ್ಕೋಸ್ಕರ ಯೋಗ ಮಾಡಬಹುದು ಅಂತ ಹೇಳ್ಬೋದು. ಸೊ ನಾನು ಸಹ ಇನ್ಮೇಲೆ ಯೋಗ ಎಕ್ಸಸೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನು ಬರೀ ಅಮೃತ ಹೇಳೋದೇ ಆಗುತ್ತೆ ವೀಡಿಯೋದಲ್ಲಿ, ಮಾಡೋದು ಯಾವಾಗ ಅಂತ ಅಂದ್ಕೋಬೋದು. ಸಮ್ಟೈಮ್ಸ್ ನಾನು ಮಾಡಿರ್ತೀನಿ, ಆ ವಿಡಿಯೋ ನಾನು ಹಾಕಿಲ್ಲ. ಬಟ್ ಇನ್ನು ಮೇಲೆ ನಾನು ಮಸ್ಟ್ ಆ್ಯಂಡ್ ಶುಡ್ ಆಗಿ ನಾನು ನಿಮಗೆ ವಿಡಿಯೋ ಕ್ಲಿಪ್ ಮೂಲಕ ತೋರಿಸ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ಈ ವಿಡಿಯೋ ಕ್ಲಿಪ್ ಬಂದುಬಿಟ್ಟು ಲಾಸ್ಟಿಗೆ ವಿಡಿಯೋ ಮಾಡಿರೋದು. ಓಕೆನಾ. ಸೊ ಏನು ಯೋಗ ಮಾಡ್ತಾಯಿಲ್ಲ ಅಂತ ಅಂದ್ಕೋಬೇಡಿ. ಇದು ಆಲ್ರೆಡಿ ಕಂಪ್ಲೀಟೆಡ್ ಆಗಿದೆ. ಸೊ ಆವಾಗ ಲಾಸ್ಟಲ್ಲಿ ಒಂದು 2 ಕ್ಲಿಪ್ ಮಾಡಿರೋದು ಅಷ್ಟೇ. ಸೊ ಇನ್ನೇನು ಎಂಡ್ ಆಗಬೇಕು ಆವಾಗ ವಿಡಿಯೋ ಮಾಡಿರೋದು. ಸೊ ಲಾಸ್ಟಲ್ಲಿ ಇದು ಒಂದು ಕ್ಲಿಪ್ ಇದೆ, ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ ನೀವೇ ನೋಡಬಹುದು. ನಂಗೆ ಮಾತ್ರ ತುಂಬಾ ಇಷ್ಟ ಆಯಿತು. ಅದರಲ್ಲಿ ಒಂದು ಕ್ಲಿಪ್ಪು ಇಷ್ಟ ಆಯಿತು ಗೈಸ್ ನನಗೆ. ಕ್ಲಿಪ್ ಅನ್ನೋದಕ್ಕಿಂತ ನನಗೆ ಅಲ್ಲೇನು ಟ್ರೈನ್ ಅಪ್ ಮಾಡ್ತಾಯಿದ್ರು, ಅವ್ರು ಹೇಳಿದ್ದು ನಿಮ್ಮ ಒಂದು ಲೆಫ್ಟ್ ಲೆಗ್ ಏನಿದೆ, ಆ ಲೆಫ್ಟ್ ಲೆಗ್ ಬಂದುಬಿಟ್ಟು ನಿಮಗೆ ನಾನು ನಾಳೆ ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಅದು ಹೇಗೆ ಅಂತ. ಲೆಫ್ಟ್ ಲೆಗ್ ಬಂದುಬಿಟ್ಟು ನಿಮ್ಮ ರೈಟ್ ಹ್ಯಾಂಡ್ ಸೈಡ್ ಬರಬೇಕು. ಲೈಕ್ ಬೇಬಿನ ನೀವು ಹೇಗೆ ಎತ್ಕೋತಿರೋ ಹಾಗೆ ಬರಬೇಕು. ಓಕೆನಾ. ಸೊ ಆ ಥರ ಅದೊಂದು ಎಕ್ಸ್ಪ್ಲನೇಷನ್ ಇದೆಯಲ್ಲ, ತುಂಬ ಚೆನ್ನಾಗಿದೆ. ನೀವು ಬೇಬಿನ ಹೇಗೆ ಎತ್ಕೋತಿರೋ ಹಾಗೆ ನಿಮ್ಮ ಒಂದು ಲೆಫ್ಟ್ ಲೆಗ್ಗನ್ನು ಎತ್ಕೊಳ್ಳಿ. ಅಂದರೆ ಅದು ಬೆಂಡ್ ಆಗಬೇಕು ನಿಮಗೆ, ಆಯಿತಾ, ಆ ಥರ. ಓಕೆ. ಸೊ ಅದನ್ನು ಹೇಳಿದ್ರು. ಅದಾದಮೇಲೆ ನೆಕ್ಸ್ಟ್ ಅವ್ರು ಹೇಳಿದ್ದು ಏನು ಅಂದರೆ, ಜಸ್ಟ್ ಕಿಸ್ ಯುವರ್ ಬೇಬಿ. ಅಂದರೆ ನಿಮ್ಮ ಒಂದು ಮೊಣಕಾಲು ಏನು ಇರುತ್ತೋ ಅದಕ್ಕೆ ನೀವು ಕಿಸ್ ಮಾಡಬೇಕು. ಅಂದರೆ ಅಷ್ಟು ಟಚ್ ಆಗಲ್ಲ ಆ್ಯಕ್ಚುಲಿ, ಅದೇ ಯೋಗ ಅಲ್ವಾ. ಸೊ ಅದು ಹೇಳಿರೋ ಒಂದು ಎಕ್ಸ್ಪ್ಲನೇಷನ್ ತುಂಬ ಚೆನ್ನಾಗಿತ್ತು, ನಂಗೆ ಅದು ಇಷ್ಟ ಆಯಿತು ಆ್ಯಕ್ಚುಲಿ. ಸೊ ಅದೇನು ಅಂತ ನಾಳೆ ವೀಡಿಯೋದಲ್ಲಿ ಹೇಳ್ತೀನಿ, ಅದು ಹೇಗೆ ಅಂತ ನಾನು ತೋರಿಸ್ತೀನಿ. ಒಂದೇ ಸರಿಗೇ ಸಡನ್ನಾಗಿ ಯೋಗ ಮಾಡೋದು ತುಂಬ ಕಷ್ಟ ಗೈಸ್. ಅದು ಡೈಲಿ ಇರಬೇಕು. ಯಾರಿಗೂ ಕೂಡ ಹಾಗೆ ಮಾಡೋಕ್ಕಾಗಲ್ಲ, ಮಾಡಲೂಬಾರ್ದು. ತುಂಬಾ ಎಫೆಕ್ಟ್ ಆಗೋಗುತ್ತೆ ಅದು. ಡೈಲಿ ಡೇ ಬೈ ಡೇ ಇರಬೇಕದು. ಓಕೆನಾ. ಸೊ ನಾಳೆಯಿಂದ ನಾನು ಕೂಡ ಸ್ಟಾರ್ಟ್ ಮಾಡೋಣ ಎಕ್ಸಸೈಸ್ ಆ್ಯಂಡ್ ಯೋಗ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟರ ಮಟ್ಟಿಗೆ ಆಗುತ್ತೆ ಅಂತ ಗೊತ್ತಿಲ್ಲ, ಬಟ್ 100% ಮಸ್ಟ್ ಆ್ಯಂಡ್ ಶುಡ್ಡಾಗಿ ನಾನು ಟ್ರೈ ಮಾಡ್ತೀನಿ ಅಷ್ಟೇ. ಎಲ್ಲರಿಗೂ ಯೋಗ ದಿನದ ಶುಭಾಶಯ ಅಂತ ಹೇಳ್ತೀನಿ. ಎಲ್ಲರೂ ಯೋಗ ಮಾಡಿ ಖುಷಿಯಾಗಿರಿ. ನಿಮ್ಮ ಆರೋಗ್ಯನೇ ನಿಮ್ಮ ಕೈಯಲ್ಲಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಎಲ್ರಿಗೂ ಗೊತ್ತಿರೋದು, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಇಟ್ಕೊಂಡು, ಅದೇ ಏನು ಹೇಳ್ತಾರೆ, ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರಲ್ವ. ಸೊ ಆರೋಗ್ಯ ಚೆನ್ನಾಗಿದ್ದರೆ ಸಾಕು, ನಾವೇನು ಬೇಕಾದರೂ ಮಾಡ್ಬೋದು. ಅದು ಇವಾಗಿನ ಫುಡ್ಡಿನಲ್ಲಿ ಇಟ್ಸ್ ಹೈಲಿ ಇಂಪಾಸಿಬಲ್. ನಮ್ಮ ಒಂದು ದೇಹನ ನಾವು ನೀಟಾಗಿ ಇಟ್ಕೊಳ್ತೀವಿ ಅನ್ನೋದಾದರೆ. ಸೊ ಈ ಥರದ್ದೆಲ್ಲ ಇರುತ್ತಲ್ವ ಆಲ್ಟರ್ನೇಟಿವ್. ತಿನ್ನಬೇಕು, ಚೆನ್ನಾಗಿ ತಿನ್ನಬೇಕು, ಹಾಗೇ ವರ್ಕೌಟ್ ಮಾಡಬೇಕು. ಸೊ ನಾನು ಇಷ್ಟು ದಿನ ಮಾಡಿರಲಿಲ್ಲ, ಯಾಕಂದರೆ ನನ್ನ ಬಾಡಿ ಅಷ್ಟೇ ಸ್ಲಿಮ್ ಆಗಿತ್ತು, ನನ್ನ ಕಂಟ್ರೋಲಲ್ಲಿ ಇತ್ತು. ಬಟ್ ಆಫ್ಟರ್ ದಿಸ್ ಮ್ಯಾರೇಜ್ ಆ್ಯಂಡ್ ಆಲ್ಸೋ ಬಿಫೋರ್ ಮ್ಯಾರೇಜ್ ಒಂದು 6 months ನಾನು ಸ್ವಲ್ಪ ಊದ್ಕೊಂಡಿದ್ದೆ PG ಫುಡ್ ಎಲ್ಲ ತಿಂದ್ಕೊಂಡು. ಬಟ್ ಆಫ್ಟರ್ ಮ್ಯಾರೇಜ್ ಅಂತೂ ನೆಕ್ಸ್ಟ್ ಲೆವೆಲ್ ದಪ್ಪ ಆಗಿ ಹೋಗ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ನಾನು ಕೂಡ ಇನ್ಮೇಲೆ ಯೋಗ ಅದನ್ನೆಲ್ಲ ಮಾಡಬೇಕು. ಓಕೆ, ಮಾಡೋಣ. ಯಾಸ್ ಗಾಯ್ಸ್, ಇವಾಗ ನೀವು ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೀವು ಮಾಡೋ ಒಂದು ಲೈಕ್ ಆಗಿರ್ಬೋದು, ಶೇರ್ ಆಗಿರ್ಬೋದು, ಕಮೆಂಟ್ ಆಗಿರ್ಬೋದು, ಆ್ಯಂಡ್ ಅದೊಂದು ನನಗೆ ಏನು ಹೇಳ್ತಾರೆ, ಸಪೋರ್ಟ್ ಅನ್ನೋ ಒಂದು ಇದಿರುತ್ತೆ. ಸೊ ದಯವಿಟ್ಟು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ.
ಎಸ್ ಗಾಯ್ಸ್, ಆಫೀಸ್ ಮುಗಿಸ್ಕೊಂಡು ಹೋಗ್ತಾ ಇದ್ದೆ. ಸೊ ನಾನು ಹೇಳಿದ್ದೆ ಅಲ್ವಾ ನಿಮಗೆ, ಹೊಸ ಮನೆಗೆ ಹೋಗುವಾಗ ನಾನು ತುಳಸಿನ ಮನೆಯಲ್ಲಿ ಇಡಬೇಕು, ನೆಡಬೇಕು, ಹೊಸದು ತೊಗೊಂಡು ಬಂದು ಅಂತ ಅಂದ್ಕೊಂಡಿದ್ದೆ. ಸೊ ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ತುಳಸಿ ತೊಗೊಂಬರಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಕೆಲವೊಂದು ಗಿಡಗಳನ್ನ ತೊಗೋಬೇಕು. ಹಾಗೆ ಯಾವ ಗಿಡ ತೊಗೊಳ್ತೀನಿ ಏನು ಅಂತ ನಿಮಗೂ ಕೂಡ ಶೇರ್ ಮಾಡ್ತೀನಿ. ಓಕೆ, ಲೆಟ್ಸ್ ಗೋ. ಎರಡು ತಗೊಂಡೆ, ಒಂದು ತಗೊಂಡೆ. ತಗೋ, ಎರಡನ್ನೂ ಒಟ್ಟಿಗೆ ಇಡ್ತೀಯಾ? ಹಾಂ. ಇದು ಇನ್ಸೈಡ್ ಪ್ಲಾಂಟ್ಸ್ ಯಾವಾಗ ಸಿಗ್ತೀವನ್ನ ಕೇಳು. ತುಳಸಿ ಗಿಡದಲ್ಲಿ ಒಂದೇ ಥರ ಬರುತ್ತಾ, ಡಿಫ್ರೆಂಟ್ ಟೈಪ್ ಏನಾರ ಬರುತ್ತಾ? ಓ ಗುಡ್, ಡಿಫ್ರೆಂಟ್ टाइप नहीं है क्या? एक ही आया? और आमा तुलसी एक ही में नहीं रहेगा, सेपरेट रहेगा। सेपरेट है ना, ये ग्रीन में रहेगा। लक्ष्मी तुलसी ये ब्लैक है ना? हाँ, ये ग्रीन में रहेगा। ये लक्ष्मी रहेगा। वो कौन सा है भाई? ये लक्ष्मी तुलसी है, ये कृष्णा है। वो लक्ष्मी तुलसी है क्या? ये कृष्णा रहेगा। तो कृष्णा तुलसी, तो कृष्णा तुलसी ब्लैक आएगा ना? हाँ, black थोड़ा। तो लक्ष्मी तुलसी ग्रीन रहेगा। वो दोनों है ना? हाँ, और कुछ? ब्लैक में रहेगा। वो कौन सा है? ये भी कृष्णा। ಇದೆಲ್ಲ ಬ್ಲ್ಯಾಕ್ ಆಗಿದೆ ಅಲ್ವಾ, ಇದೆಲ್ಲ ಕೃಷ್ಣನೇ. ಇದು ಮೂರು ಥರ ಬರುತ್ತೆ. ಎರಡು ತಗೊಂತೀವಿ. ಎರಡು ಥರ ಇದೆ. ಇನ್ನೊಂದು ಕಾಡಲ್ಲಿ ಸಿಗುತ್ತೆ. ನಾವು ಏನು ಮಾಡಿ ಚಿಕ್ಕ ತಗೋಣ, ದೊಡ್ಡ ತಗೋಣ? ಯಾವ ಥರ ತಗೋ. ಅಷ್ಟೇ ಐತೆ, ಬೇರೆ ಕಡೆ ಐತೆ ಬೇರೆ. ಸ್ವಲ್ಪ ದೊಡ್ಡ ತಗೊಳಮ್ಮ. ಚಿಕ್ಕದೇ ಹಚ್ಚೋಣ ಅಂತ. ಇದೆಲ್ಲ ಇಂಡೋರ್ ಅಲ್ವೇನಾ? ಇದು ಹೆಂಗಿದೆ ನೋಡು, ಫ್ಲವರ್ ಥರ. ಸೊ ಅಲ್ಲಿ ರೋಸಸ್ ಇದ್ದಾವೆ ಆ್ಯಂಡ್ ಇಲ್ಲಿ ಪಾಟ್ಸ್ ಇದ್ದಾವೆ ಅಂತ ಬೇಡ ಅಂತ ಬಿಟ್ಟಿದ್ದು ನಾನು ಇಲ್ಲಿ ತುಳಸಿ ತೊಗೊಂಡೆ. ಆ್ಯಂಡ್ ನೆಕ್ಸ್ಟ್ ಸಮ್ ಫ್ಲವರ್ ಪಾಟ್ಸ್ ಇಲ್ಲ, ಸಮ್ ಫ್ಲವರ್ಸ್ ತೊಗೋಬೇಕು. ಓಕೆ ಆಯಿತು, ಇದು ಇಟ್ಕೊ. ಫ್ಲವರ್ಸ್ ನೋಡೋಣ, ಬೇಡವಾ ಇಂದೊಂದು ಯಾವುದು? ನಾನು ಸಮ್ ಫ್ಲವರ್ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ, ಪ್ಲ್ಯಾಂಟ್ಸ್ನ. ಬಟ್ ಯಾವ ಥರದ ಫ್ಲವರ್ಸ್ ಇದೆ ಅಂತ ನೋಡೋಣ. ಆಲ್ಸೋ ಇದೊಂದು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ಇವಾಗ ನಾನು ಅದೇ ಸ್ಮಾಲ್ ಫ್ಲವರ್ಸ್ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಏನು ಅಂತಂದರೆ ಇಲ್ಲಿ ನೋಡುವಾಗ ನಮಗೆ ಕರೆಕ್ಟಾಗಿ ಕಾಣಿಸುತ್ತೆ. ಮನೆಗೆ ಹೋಗಿ ತೊಗೊಂಡೋದಾಗ, ಅಂದರೆ ನಾನು ಪ್ಲ್ಯಾಂಟ್ಸ್ ಮಾಡಿದ್ದೀನಲ್ವಾ, ಸೊ ನೋಡಿ ತೊಗೊಂಡೋದಾಗ ಅಲ್ಲಿ ಬೆಳೆಯೋದೇ ಇಲ್ಲ. ಸೊ ಅವ್ರನ್ನ ಕೇಳಿಬಿಟ್ಟು ನೋಡಿ ತೊಗೊಂಡೋಗ್ಬೇಕು. ಈ ಫ್ಲವರ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ, ಚೆನ್ನಾಗಿದೆ. ಓಕೆ ಬನ್ನಿ ನೋಡೋಣ. ಎಸ್, ಅಲ್ಲಿಂದ ನಾವು ಮನೆಗೆ ಬಂದು ನನಗೆ ಹೊರಗಡೆ ಊಟ ತಿಂದು ನೆಕ್ಸ್ಟ್ ಲೆವೆಲ್ ಸಿಕ್ಕಾಪಟ್ಟೆ ಇದಾಗ್ಬಿಟ್ಟಿತ್ತು. ಸೊ ಹಾಗಾಗಿ ನಾನು ಎಣ್ಗಾಯಿ ಪಲ್ಯ ಮಾಡಿದ್ದೀನಿ. ಸೊ ಎಣ್ಗಾಯಿ ಪಲ್ಯ ಆ್ಯಂಡ್ ಪಲಾವ್, ಚಪಾತಿ
ಆ್ಯಂಡ್ ಪಾಯಸ. ಸೊ ಇಷ್ಟು ಐಟಮ್ಸು ಪ್ಲಸ್ ಅದರ ಜೊತೆಗೆ ನಮ್ಮ ಮೊಸರದ್ದು ಏನಿದೆ ಮಜ್ಜಿಗೆ, ಮೆಣಸಿನ್ಕಾಯಿ. ಸೊ ಇದನ್ನೆಲ್ಲ ನಾನು ಮಾಡಿಕೊಂಡು ಅದೊಂದು ನಿಜವಾಗ್ಲೂ ಹೇಳ್ತೀನಿ 1.5 hour ಆಯಿತು ಗೈಸ್ ಮಾಡೋಷ್ಟರಲ್ಲಿ. ವಾಟ್ ಎವರ್, ನಾವು 20 ಮಿನಿಟ್ಸೇ ಊಟ ಮಾಡ್ತೀವೋ 10 ಮಿನಿಟ್ಸೇ ಊಟ ಮಾಡ್ತೀವೋ ಅದೆಲ್ಲ ಗೊತ್ತಿಲ್ಲ, ಬಟ್ ತಿನ್ನೋದನ್ನು ತಿಂತೀವಿ, ತುಂಬ ಇಷ್ಟಪಟ್ಟು ತಿನ್ಕೋಬೇಕು ಅನ್ನೋದು ಆಸೆ ಅಷ್ಟೆ. ವೆರಿ ಸ್ಪೆಷಲ್ ಪಲಾವ್ ಆ್ಯಂಡ್ ಚಪಾತಿ ಆ್ಯಂಡ್ ಎಣ್ಣೆಗಾಯಿ ಪಲ್ಯ ಆ್ಯಂಡ್ ದಿಸ್ ಇಸ್ ಪಾಯಸಮ್. ಆ್ಯಂಡ್ ಇಲ್ಲಿ ಸೆಂಡ್ಗೆ, ಇಲ್ಲಿ ಫ್ರೂಟ್. ಈ ಫ್ರೂಟ್ ನಾನು ತಿನ್ನಲ್ಲ ಯಾಕಂದರೆ ಈಟು. ಇಲ್ಲಿ ಈರುಳ್ಳಿ. ದ ಬೆಸ್ಟ್ ಊಟ ವಿ ಕ್ಯಾನ್ ಡೂ ಇಟ್ಟು. ಹಾಯ್, ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ಮಾರ್ನಿಂಗ್ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಸ್ ಗೈಸ್, ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮನೆ ಮಂತ್ರಾಲಯ ಮನಸ್ಸೇ ದೇವಾಲಯ ಅಂತ ಹೇಳಿದ ಸ್ಟಾರ್ಟ್ ಮಾಡೋಣ. ಇವತ್ತು ರಾಯರ ದಿನ ಆಗಿರೋದ್ರಿಂದ ಇವತ್ತು ಒಂದು ಸ್ಪೆಷಲ್ ಡೇ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿರ್ತೀನಿ. ಸೊ ಈ ಡೇ ಹೇಗೆ ಹೋಗುತ್ತೆ ಏನು ಅಂತ ನೋಡೋಣ, ಓಕೆನಾ? ಆ್ಯಂಡ್ ನೀವು ನೋಡಿರ್ಬೋದು, ನಿನ್ನೆ ನಾನು ಒಂದಿಷ್ಟು ಪ್ಲ್ಯಾಂಟ್ಸ್ ತೊಗೊಂಡು ಬಂದಿದ್ದೀನಿ. ಸೊ ಆ ಪ್ಲ್ಯಾಂಟ್ಸ್ನ ಇವತ್ತು ಹಾಕೋಣ, ಓಕೆನಾ? ಆ್ಯಕ್ಚುಲಿ ಈ ಮನೆಗೆ ಬಂದ ತಕ್ಷಣ ಏನಿದೆ, ಈ ಮನೆ ಹಾಲು ಉಗ್ಸೋಕೆ ಬಂದಲ್ವಾ, ಸೊ ಅವತ್ತಿನ ದಿನನೇ ತುಳಸಿ ಗಿಡನ ತೊಗೊಂಡು ಬಂದು ಹಾಕೋಣ ಅಂತ ಅಂದ್ಕೊಂಡೆ, ಬಟ್ ಆಗಿರಲಿಲ್ಲ. ನಿನ್ನೆಗೆ ಕಾಲ ಕೂಡಿ ಬಂದಿತ್ತು. ಸೊ ಇವಾಗ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಬೇಗನೆ ಎದ್ದು ಇವತ್ತು. ಸೊ ಎದ್ದ ತಕ್ಷಣ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪಾಟಿಗೆ ತುಳಸಿ ಗಿಡ, ಆಮೇಲೆ ಇನ್ನೊಂದು ಕೆಲವೊಂದು ಗಿಡಗಳನ್ನ ತೊಗೊಂಡಿದ್ದೀನಿ, ನಾನು ತೋರಿಸ್ತೀನಿ ನಿಮಗೆ, ಓಕೆನಾ? ಎಸ್ ಗೈಸ್, ನಾನು ತೊಗೊಂಡಿರೋ ಪ್ಲ್ಯಾಂಟ್ಸ್ ಯಾವುದು ಅಂತ ಅಂದರೆ, ಒಂದು ಲಕ್ಷ್ಮೀ ತುಳಸಿ, ಅಂದರೆ ಏನು ಹೇಳ್ತಾರೆ, ಸೀತಾ ತುಳಸಿನ ಇದು ರಾಮ ತುಳಸಿ, ಇದು ಕೃಷ್ಣ ತುಳಸಿ ಆ್ಯಕ್ಚುಲಿ, ಓಕೆನಾ? ಇದೊಂದು ತುಳಸಿ ತೊಗೊಂಡಿದ್ದೀನಿ. ಆ್ಯಂಡ್ ಈ ಕಡೆ ಎಲ್ಲ ಬ್ಯಾಂಗ್ಳೂರು ಸೈಡೆಲ್ಲ ಇದು ಲಕ್ಷ್ಮೀ ತುಳಸಿ ಅಂತ ಹೇಳ್ತಾರೆ. ಸೊ ಇದೊಂದು ತುಳಸಿ ತೊಗೊಂಡಿದ್ದೀನಿ. ಆ್ಯಂಡ್ ಇದು ಬಂದುಬಿಟ್ಟು ವಾಸ್ತು, ಓಕೆನಾ? ಸೊ ಇದು ವಾಸ್ತು ಪ್ಲ್ಯಾಂಟು. ಸೊ ಇದು ಜೇಡ್ ಪ್ಲ್ಯಾಂಟ್ ಅಂತ ಹೇಳ್ತಾರೆ. ಸೊ ಅದನ್ನು ನಾನು ನೋಡಿ ನನ್ನ ಸೈಡಿಗೆ ಫೋಟೋ ಹಾಕ್ತೀನಿ ನೋಡಿ, ಇದು ಜೇಡ್ ಪ್ಲ್ಯಾಂಟ್. ಸೊ ಇದನ್ನು ಕೂಡ ನಾನು ಹಾಕ್ತಿದ್ದೀನಿ. ಸೊ ಪಾಟ್ಸ್ ಇದೆ, ಇಲ್ಲಿ ಇದೊಂದಿದೆ ಆ್ಯಂಡ್ ಇದೊಂದಿದೆ, ಒಳಗಡೆ ಒಂದಿದೆ. ಸೊ ಅದಕ್ಕೆ ನಾನು ಬೇರೆ ಪ್ಲ್ಯಾಂಟ್ ಹಾಕೋಣ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಇವೆರಡನ್ನೂ ಫಿಲಪ್ ಮಾಡೋಣ, ಓಕೆ? ಬನ್ನಿ ನೆಕ್ಸ್ಕೊಂಡು. ಆ್ಯಂಡ್ ಇನ್ನೊಂದು ಇದು ಬಂದುಬಿಟ್ಟು ಆರ್ಗ್ಯಾನಿಕ್ ಮ್ಯಾನ್ಯೂರ್ ಲುಬ್ನಾ ಗ್ರೀನ್ ಗಾರ್ಡನ್ ಕೊಕೊಪೀಟ್, ಓಕೆ? ಇದು ಬಂದುಬಿಟ್ಟು ಕೊಕೊಪೀಟ್ ಅಂತ ಗೊಬ್ಬರ ಆ್ಯಕ್ಚುಲಿ. ಸೊ ಇದನ್ನು ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಸೊ ನಾನು ಸ್ಟಾರ್ಟಿಂಗ್ ಅಲ್ವಾ, ಸೊ ಬೇಕು ಅಂದರೆ ನಾನು ಈ ಗೊಬ್ಬರನ ತೊಗೊಂಡು ಬಂದಿದ್ದೀನಿ. ಸೊ ಹಾಕೋಣ, ಓಕೆನಾ? ಆ್ಯಂಡ್ ಆಲ್ಸೋ ನಾನು ಫ್ಲವರ್ ಪ್ಲ್ಯಾಂಟ್ಸ್ ತೊಗೊಂಬರೋಣ ಅಂತ ಅಂದ್ಕೊಂಡೆ, ಬಟ್ ನೆಕ್ಸ್ಟ್ ತೊಗೊಳ್ಳೋಣ, ಓಕೆನಾ? ಇನ್ ಫ್ಯೂಚರ್ ಬೇಗ ಇದನ್ನ ಹಾಕೋಣ, ಓಕೆ? ಬನ್ನಿ ಲೆಟ್ಸ್ ಗೋ. ನನಗೆ ಇದು ತುಂಬಾ ಇಂಟ್ರೆಸ್ಟ್ ಗೈಸ್, ಗಾರ್ಡನ್ ಮಾಡಬೇಕು, ಪ್ಲ್ಯಾಂಟಿಂಗ್ ಮಾಡಬೇಕು ಅಂತ ತುಂಬಾ ಆಸೆ, ನನಗೆ ಇಷ್ಟ ಇದೆ ನನಗೆ ಆ್ಯಕ್ಚುಲಿ. ಸೊ ಹಾಗಾಗಿ ನಾನು ನಮ್ಮ ಮನೆಯಲ್ಲೂ ಕೂಡ ನಾನು ಮುಂಚೆ ಮೇಲ್ಗಡೆ ಗಾರ್ಡನ್ ಎಲ್ಲ ಮಾಡಿದ್ದೆ, ತುಂಬ ಅಂದರೆ ಒಂದು 5-6-7 ವರ್ಷದ ಹಿಂದ್ಗಡೆ ಅದು. ಸೊ ಅದರ ಫೋಟೋಸ್, ವೀಡಿಯೋಸ್, ಐ ಥಿಂಕ್ ಟಿಕ್ಟಾಕ್ ವೀಡಿಯೋಸಲ್ಲಿ ನೋಡ್ಬೋದು ಅದನ್ನು, ಆ ಥರದ್ದೆಲ್ಲ. ಸೊ ನಂಗೆ ತುಂಬ ಇಂಟ್ರೆಸ್ಟ್ ಇದನ್ನೆಲ್ಲ ಮಾಡೋಕ್ಕೆ. ಏನು ಮಾಡೋದು, ಸೊ ಸ್ವಲ್ಪ ಜಾಗ ಇರೋದ್ರಲ್ಲೇ ಏನೋ ಒಂದು ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ಫ್ಲವರ್ದು ತೊಗೊಳ್ಳೋಣ ಅಂದ್ಕೊಂಡಿದ್ದೆ, ಬಟ್ ತೊಗೊಳಕ್ಕಾಗಲಿಲ್ಲ. ಸೊ ಬೇಡ ಅಂತ ಬಿಟ್ಟಿದ್ದೀನಿ. ಸೊ ಮನೆಗೆ ಹೋದರೆ ನಾನು ತೊಗೊಂಬರ್ತೀನಿ. ಮನೇಲಿದೆ ಮಲ್ಲಿಗೆ, ಆಲ್ಮೋಸ್ಟ್ ನೀವು ನೋಡಿದ್ದೀರಾ ನಮ್ಮ ಮನೇಲಿ, ಹಾವೇರಿ ಮನೇಲಿ ಆಲ್ಮೋಸ್ಟ್ ಎಲ್ಲ ಇದ್ದಾವೆ. ಸೊ ತೊಗೊಂಬರೋಣ, ಆಯಿತಾ? ತೊಗೊಂಡ್ಬಂದು ಹಾಕೋಣ. ಎಸ್ ಗೈಸ್, ಇವಾಗ ನಾನು ಒಂದೊಂದೇ ಪ್ಲ್ಯಾಂಟ್ನ ಹಾಕ್ತಾಯಿದ್ದೀನಿ. ಸೊ ಆ್ಯಕ್ಚುಲಿ ಇದು ವಾಸ್ತು ಏನಿದೆ, ವಾಸ್ತು ಪ್ಲ್ಯಾಂಟ್ಸ್, ಅದನ್ನು ಒಳಗಡೆ ಇಡಬೇಕು. ಬಟ್ ನಾನು ಇವಾಗ ಒಂದು 2 days ಹೊರಗಡೆ ಇರಲಿ, ಒಳಗಡೆ ಆಮೇಲೆ ಇಡೋಣ ಅಂತ ಅಂದ್ಕೊಂಡೆ. ಸೊ ಯಾವುದೇ ಒಂದು ಪ್ಲ್ಯಾಂಟ್ ಆಗಿರ್ಬೋದು, ಅದು ಇಂಡೋರ್ ಪ್ಲ್ಯಾಂಟೇ ಆಗಿರ್ಬೋದು, ಔಟ್ಡೋರ್ ಪ್ಲ್ಯಾಂಟೇ ಆಗಿರ್ಬೋದು, ಅದಕ್ಕೆ ನೀರು, ಗಾಳಿ, ಬೆಳಕು ತುಂಬ ಚೆನ್ನಾಗಿ ಬರಬೇಕು. ಇದಿಷ್ಟಿದ್ರೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಗಿಡಗಳು. ಸೊ ಮುಂದಿನ ದಿನಗಳಲ್ಲಿ ಮತ್ತೆ ಯಾವ ಥರ ಇರ್ಬೋದು, ಚಿಕ್ಕದಾಗಿ ಎಲ್ಲ ನೋಡೋಣ, ಮಾಡೋಣ, ಓಕೆನಾ? ಸ್ವಲ್ಪ ಜಾಗ ಇರಬೇಕು ಅಷ್ಟೇ ಗೈಸ್. ಸೊ ನಿಮಗೆಲ್ಲ ಯಾರಿಗೆ ಈ ಥರ ಪ್ಲ್ಯಾಂಟಿಂಗ್ ಮಾಡೋಕ್ಕೆ ಗಿಡಗಳನ್ನೆಲ್ಲ ಹಾಕಿ ಅದನ್ನ ಒಂದೇನೋ ಮಗು ಥರ ಯಾರು ನೋಡ್ಕೋತೀರ, ಒಂಥರ ಫುಲ್. ಇವಾಗ ನಾನು ಹೆಂಗೆ ಅಂದರೆ, ಅದು ಕೆಲವೊಂದು ಸರಿ ಏನಾಗುತ್ತೆ ಅಂದರೆ, ಅದೇ ಒಬ್ಬೊಬ್ಬರು ಅದನ್ನೇ ಫ್ರೆಂಡ್ಶಿಪ್ಪಾಗಿ ನೋಡ್ತಾ ಇರ್ತಾರೆ, ಫ್ರೆಂಡಾಗಿ ನೋಡ್ತಾ ಇರ್ತಾರೆ. ಸೊ ಆ ಥರ
ಸೊ ಈ ಥರ ಯಾರೆಲ್ಲ ತುಂಬ ಇಷ್ಟ ಇದನ್ನು ಅವ್ರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗೈಸ್. ನಿಮ್ಗೇನು ಅನಿಸುತ್ತೋ ಅದರ ಕಮೆಂಟ್ ಮಾಡಿ, ಓಕೆನಾ. ಸೊ ಈ ಪ್ಲ್ಯಾಂಟ್ ಬಗ್ಗೆ ನೀವು ಹಾಕೋದ್ರ ಬಗ್ಗೆ ಇದೊಂದು ಏನು ಹೇಳ್ತಾರೆ, ಒಂದು ಇಷ್ಟವಾದ ಒಂದು ಏನು ಹೇಳ್ತಾರೆ, ಕಲೆ ಅಂತ ಹೇಳೋಕ್ಕಾಗಲ್ಲ, ಏನಂತ ಹೇಳ್ತಾರೆ, ಇಷ್ಟವಾದ ಟೈಮ್ನ ಕಳೆಯೋದು ಅಂತ ಹೇಳಬಹುದು ನನ್ನ ಪ್ರಕಾರ, ಆಯಿತಾ. ಸೊ ನನಗೆ ಈ ಥರ ಎಲ್ಲ ತುಂಬ ಇಷ್ಟ ಆಗುತ್ತೆ. ಒಂಥರ ಕ್ವಾಲಿಟಿ ಟೈಮ್ನ ನಾನು ಸ್ಪೆಂಡ್ ಮಾಡಿದೆ ಅನ್ನೋ ಫೀಲ್ ನನಗೆ ತುಂಬ ಇದೆ. ಎಸ್ ಗೈಸ್, ನೆಕ್ಸ್ಟ್ ಇವಾಗ ಈ ಬುದ್ಧ ಏನು ತೋರಿಸ್ತಾ ಇದ್ದೀನಿ, ಈ ಪಾಟ್ ಬಂದುಬಿಟ್ಟು ಒಂದು ಬುದ್ಧ ಶೇಪ್ ಇದೆ. ಸೊ ಇನ್ನೊಂದು ತೊಗೊಂಡು ಬರಬೇಕು. ಸೊ ಇದು ಆಮೇಲೆ ಇದು ಪಿಂಕ್ದು, ಅದರಲ್ಲಿ ಚಿಕ್ಕದ್ರಲ್ಲಿ ನಾನು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ತುಳಸಿನ. ಓಕೆ, ಸೊ ಇವಾಗ ಈ ಥರ ಕಾಣಿಸ್ತಾ ಇದೆ ನಿಮಗೆ. ಇಟ್ಸ್ ಲುಕಿಂಗ್ ಸೋ ಬ್ಯೂಟಿಫುಲ್. ಎಸ್, ಇವಾಗ ನಾನು ಟಿಫಿನ್ ಮಾಡ್ಕೋತಾ ಇದ್ದೀನಿ. ಎಸ್, ಏನು ಅಂತಂದರೆ ನಾನು ಏನು ಹೇಳಕ್ಕೆ ಬಂದೆ ಅಂದರೆ, ಇದು ಸ್ಟೀಲ್ ಚಾಪರ್ ಏನಿದೆ, ಸೊ ಈ ಸ್ಟೀಲ್ ಚಾಪರ್ನ ದಯವಿಟ್ಟು ಎಲ್ಲರೂ ಯೂಸ್ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಅಂದರೆ ಅದಕ್ಕೊಂದು ರೀಸನ್ ಇದೆ. ಓಕೆ, ಸೊ ಕೆಲವೊಬ್ರು ಮನೇಲಿ ವುಡ್ ಚಾಪರ್ ಯೂಸ್ ಮಾಡ್ತಾರೆ, ಇನ್ನು ಕೆಲವೊಬ್ರು ಮನೇಲಿ ಪ್ಲಾಸ್ಟಿಕ್ ಚಾಪರ್ ಯೂಸ್ ಮಾಡ್ತಾರೆ. ಸೊ ಚಿಕ್ಕ ಮಕ್ಕಳೆಲ್ಲ ಇರ್ತಾರಲ್ವ, ಸೊ ಅವ್ರಿಗೆ ಎಫೆಕ್ಟ್ ಆಗಬಾರ್ದು ಆ ಒಂದು ವುಡ್ ಚಾಪರ್ ಏನಿದೆ, ಚಿಕ್ಕ ಸ್ಮಾಲ್ ಪಾರ್ಟಿಕಲ್ಸ್ ಎಲ್ಲ ಬರುತ್ತೆ. ಸೊ ಅದು ದೊಡ್ಡವ್ರಿಗೂ ಚಲೋ ಅಲ್ಲ, ಆ್ಯಂಡ್ ಚಿಕ್ಕವ್ರಿಗೂ, ಅದು ಚಿಕ್ಕ ಮಕ್ಕಳಿಗಂತೂ ಅದು ಬೇಡವೇ ಬೇಡ. ಈವನ್ ಮತ್ತೆ ಅದು ನೆಕ್ಸ್ಟ್ ಹೋದರೆ ಮತ್ತೆ ಪ್ಲಾಸ್ಟಿಕ್ ಚಾಪರ್ ಕೂಡ ಯೂಸ್ ಮಾಡ್ತಾರೆ. ಸೊ ಅದು ನಿಜವಾಗ್ಲೂ ಅದನ್ನು ಯೂಸ್ ಮಾಡಬೇಡಿ ಅಂತ ನನ್ನ ಕಡೆಯಿಂದ ಇದೊಂದು ರಿಕ್ವೆಸ್ಟ್. ಎಲ್ರಿಗೂ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಅವರಿಗೆಲ್ಲ ಇದೊಂದು ರಿಕ್ವೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲರೂ ಸ್ಟೀಲ್ ಚಾಪರ್ನ ಯೂಸ್ ಮಾಡೋದು ಬೆಸ್ಟ್. ಓಕೆ, ಬನ್ನಿ ನಾನು ಇವಾಗ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ, ಮಾಡೋಣ. ಎಸ್ ಗೈಸ್, ಇಲ್ಲಿ ನಮ್ಮ ಉಪ್ಪಿಟ್ಟು ರೆಡಿಯಾಗಿದೆ, ಆ್ಯಂಡ್ ಇಲ್ಲಿ ನಮ್ಮ ಕುಕುಂಬರ್ ಸೌತೆಕಾಯಿ ರೆಡಿಯಾಗಿದೆ. ಸೊ ಇದನ್ನು ಬೇಗ ನಾನು ಫ್ರೆಶ್ ಅಪ್ ಆಗಬೇಕು. ಸೊ ಫ್ರೆಶ್ ಅಪ್ ಆಗಿ ಬಂದುಬಿಟ್ಟು ತಿಂತೀನಿ, ಆ್ಯಂಡ್ ಡಯಟ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದೆ. ಡಯಟ್ನ ಸಡನ್ನಾಗಿ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಉಳಿದ ರೀಸನ್ ಏನು ಅಂತಂದರೆ, ಇವಾಗ ನಾವು ಎಲ್ಲ ಥರದ ಐಟಮ್ಸ್ಗೂ ತಿಂತಾ ಇರ್ತೀವಿ, ಆಯಿತಾ. ಸೊ ಸಡನ್ನಾಗಿ ಡಯಟಿಗೆ ಕನ್ವರ್ಟ್ ಮಾಡಬೇಕು ಅಂದರೆ ಇಟ್ಸ್ ಹಾರ್ಡ್ಲಿ ಕಷ್ಟ ಅಂತ ಹೇಳ್ಬೋದು. ಸೊ ಹಾಗಾಗಿ ದಿನೇ ಒಂದು ಸ್ವಲ್ಪ ನನ್ನ ಬಾಡಿಗೆ ನಾನು ಅದನ್ನು ಕನ್ವರ್ಟ್ ಮಾಡ್ಕೊಂಡು ಹೋಗಬೇಕು. ಒಂದೇ ಸರಿ ಕನ್ವರ್ಟ್ ಮಾಡೋಕ್ಕೆ ಆಗಲ್ಲ. ಸೊ ಹಾಗಾಗಿ ಇವತ್ತಿಂದ ಸ್ಟಾರ್ಟ್. ಓಕೆ, ಎಸ್, ನಾನು ಉಪ್ಪಿಟ್ಟು ಮಾಡಿ ಅದಾದಮೇಲೆ ನೆಕ್ಸ್ಟು ಫ್ರೆಶ್ ಅಪ್ ಆಗಿ ಬಂದು ಪೂಜೆ ಮಾಡ್ತಾಯಿದ್ದೀನಿ. ಸೊ ಎಲ್ಲ ನಾನು ಅರೇಂಜ್ ಮಾಡಿ ಪಾಟ್ಸ್ ಹಾಕಿದ್ದೆ ಅಲ್ವಾ, ಪ್ಲ್ಯಾನ್ ಮಾಡಿದ್ದೆ ಅಲ್ವಾ. ಸೊ ಅದು ಬಂದುಬಿಟ್ಟು ಇವಾಗ ನಿಮಗೆ ಈ ಥರ ಕಾಣಿಸ್ತಾ ಇದೆ, ನೋಡಬಹುದು. ಸೊ ಇದನ್ನು ನಾನು ಇವಾಗ ಮೊದಲನೇ ದಿನ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಪೂಜೆ ಮಾಡ್ತಾಯಿದ್ದೆ, ನೋಡಬಹುದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇಟ್ಸ್ ಸೋ ಹ್ಯಾಪಿ, ಇಟ್ಸ್ ಮೇಕ್ ಹ್ಯಾಪಿ ಟು ಮೀ. ಎಸ್, ಮುಂದಿನ ದಿನಗಳಲ್ಲಿ ನಾನು ಒಂದು ಫ್ಲವರ್ ಪ್ಲ್ಯಾಂಟ್ನ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಯಾವ ಫ್ಲವರು ಏನು ಅಂತ ಹೇಳಬೇಕು ಅಂದರೆ, ನನ್ನ ತಲೆಯಲ್ಲಿ ಇರೋದೇನು ಅಂದರೆ, ಒಂದು ಬಟನ್ ರೋಸಸ್ ಇರುತ್ತಲ್ವ ಮನೆ ಮುಂದ್ಗಡೆ ಚಿಕ್ಕದಾಗಿ ಬೆಳೆಯುತ್ತೆ. ಸೊ ಬಟನ್ ರೋಸಸ್ ಇಲ್ಲಾಂದರೆ ಮಲ್ಲಿಗೆ ಹೂವು. ಓಕೆ, ಮಲ್ಲಿಗೆ ಹೂವು ತೊಗೊಂಡು ಬಂದರು, ಅದು ತುಂಬ ಚೆನ್ನಾಗಿರುತ್ತೆ ಗೈಸ್. ಆ ಸ್ಮೆಲ್ಲಿಗೆ ಹಾವು ಅದೆಲ್ಲ ಬರಲ್ವಂತೆ. ನನಗೆ ಹಾವು ಕಂಡ್ರೆ ಭಯ. ಸೊ ಅದಕ್ಕೆ ಸೊ ಆ ಫ್ಲವರ್ ಆದರೂ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನನಗೂ ಏನು ಅನಿಸುತ್ತೆ ಅಂದರೆ, ಅಲ್ಲಿ ಹೋಗಿ ತೊಗೊಳ್ಳಾಗ ಚೆನ್ನಾಗಿರುತ್ತೆ, ಮನೆಗೆ ತೊಗೊಂಬಂದು ಹಾಕಿದಾಗ ನಾನು ಗೊಬ್ಬರನೇ ಹಾಕಲಿ ಏನೇ ಹಾಕಲಿ ಚೆನ್ನಾಗಿ ಬರೋಲ್ಲ ಮನೆಯಲ್ಲಿ. ನಾಟ್ ಓನ್ಲಿ ಸಮ್ ಪ್ಲ್ಯಾಂಟ್ಸ್, ಎಲ್ಲ ಪ್ಲ್ಯಾಂಟ್ಸು ನಾನು ನೋಡಿಬಿಟ್ಟಿದ್ದೀನಿ, ಚೆನ್ನಾಗಿ ಬರೋಲ್ಲ ಗೈಸ್. ಅದೇ ನನಗೆ ಬೇಜಾರು. ಓಕೆ, ನೋಡೋಣ, ಮನೇಲಿ ಇರೋದನ್ನೇ ತೊಗೊಂಡು ಬಂದು ಹಾಕೋಣ. ಎಸ್ ಗೈಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲರಿಗೂ ಒಂದು ಕಿವಿ ಮಾತು, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆನ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ, ರಿವೀಲ್ ವಿಡಿಯೋ ಜೊತೆ, ಎಕ್ಸೈಟಿಂಗ್ ವಿಡಿಯೋ ಜೊತೆ ಬರ್ತೀನಿ. ಟೇಕ್ ಕೇರ್, ಕೀಪ್ ವಾಚಿಂಗ್, ಲವ್ ಯು ಆಲ್, ಬಾಯ್.